ಫ್ರೆಂಡ್ಸ್. ಕಾರಣ ಸೀರಿಯಲ್ನಲ್ಲಿ ಡಿವೋರ್ಸ್ ವಿಷಯ ಕೇಳಿದ ನಂತರ ಕಾರಣ ಮಾಲ್ತಿ ಹತ್ರ ಬಂದು ಅಮ್ಮ ನೀವು ಆರಾಮಾಗಿದ್ದೀರಾ ತಾನೆ ಅಂತ ಕೇಳ್ತಾನೆ. ಹೌದು ಅಂತ ಅವಾಗ್ಲೇ ಹೇಳಿದ್ನಲ್ಲೋ, ನೀನ್ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಹಾಗಲ್ಲ, ಯಾಕೋ ನನ್ಗೆ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ, ಅಂತದ್ರಲ್ಲಿ ನೀವಿಷ್ಟು ಹೇಗೆ ಆರಾಮಾಗಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನೆ ಕಾರಣ. ಈಗ ಈ ಚರ್ಚೆ ಎಲ್ಲ ಬೇಕಾ, ಮೊದ್ಲು ತಾತನ್ ಹುಟ್ಟಿದ ಹಬ್ಬನ ಮುಗ್ಸೋಣ, ಆಮೇಲೆ ಇದ್ರ ಬಗ್ಗೆ ಕೂತು ಮಾತಾಡೋಣ, ಈಗ ನಡಿಯೋ ಅಂತಾಳೆ. ರಮೇಶ್ ಬಂದು ಏನ್ ನನ್ಗೆ ದಬಾಯಿಸ್ತೀಯಾ, ನೀನ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತ್ಕೋತೀನಿ ಅಂತ ಅನ್ಕೊಂಡಿದ್ಯಾ, ನಿನ್ನ ಅಷ್ಟು ಸುಲಭಕ್ಕೆ ಬರ್ತ್ಡೇ ಫಂಕ್ಷನ್ಸ್ಗೆ ಹೋಗೋದಕ್ಕೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ಎಲ್ಲ ಸೇರ್ಕೊಂಡು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೆಚ್ಚು ಬೀಗ್ಬೇಡ ನೋಡು, ಇನ್ಮೇಲೆ ನೀನು ಈ ಮನೆಯಲ್ಲಿ ಇರೋ ಹಾಗಿಲ್ಲ, ನಡಿ ಅಂತ ಹೇಳಿ ಮಾಲ್ತಿ ಕೈಯನ್ನ ಹಿಡ್ಕೊಂಡು ಮನೆಯಿಂದ ಆಚೆ ಹಾಕೋಕ್ ನೋಡಿದಾಗ ಕಾರಣ ಕೈಯನ್ನ ತಪ್ಸಿ ಏನಾಗಿದೆ ನಿಮ್ಗೆ, ಯಾಕೆ ಹೀಗಾಡ್ತಾ ಇದ್ದೀರಾ, ನಿಮ್ಮ ವರ್ತನೆ ನಾರ್ಮಲ್ ಆಗಿದ್ಯಾ ನೋಡ್ಕೊಳ್ಳಿ ಅಂತಾನೆ ಕಾರಣ. ನೀನ್ ಯಾವನು ಕೇಳೋದಿಕ್ಕೆ, ಇವಳು ನನ್ನ ಹೆಂಡತಿ, ನಾನು ಏನ್ ಬೇಕಾದ್ರೂ ಮಾಡೋಕೆ ನನ್ಗೆ ಹಕ್ಕಿದೆ ಅಂತಾನೆ. ತಾಳಿ ಅನ್ನೋದು ಗೌರವದ ಸಂಕೇತ, ಸರಪಳಿ ಸಂಕೇತ ಅಲ್ಲ. ತಾಳಿ ಅನ್ನೋದು ಗೌರವದ ಸಂಕೇತ, ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗಲ್ಲ. ಗಂಡ ಅನ್ನೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದ್ರೇನೆ ಆ ಸ್ಥಾನಕ್ಕೆ ಏರ್ತಾನೆ. ನಿಮ್ಗೆ ಹೆಂಡತಿ ಅನ್ನೋ ಶಬ್ದ ಹೇಳೋಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಕಾರಣ ಹೇಳಿದ ತಕ್ಷಣ ನನ್ ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತೀಯ, ನಿನಗಲ್ಲ ಇವಳಿಗೆ ಬುದ್ಧಿ ಕಲ್ಸಿದ್ರೆ ನೀವೆಲ್ಲ ದಾರಿಗೆ ಬರ್ತೀರಾ ಅಂತ ಹೇಳಿ ಮಾಲ್ತಿ ಕೈಯನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗೋಕ್ ನೋಡಿದಾಗ, ಡ್ಯಾಡ್ ಏನಿದು ಹುಚ್ಚಾಟ, ಅಮ್ಮನ್ ಜೊತೆ ಇಷ್ಟು ಕೆಟ್ಟದಾಗಿ ವರ್ತಿಸ್ತಾ ಇದೀರಲ್ಲ, ಮನೆಯಿಂದ ಆಚೆ ಹಾಕೋದು ಅಂದ್ರೆ ಏನ್ ಡ್ಯಾಡ್ ಇದು ಸರಿ ಇಲ್ಲ ಅಂತ ಕೂಗ್ತಾನೆ ಸಂಜಯ್. ನಾನು ಇವಳಿಗೆ ಡಿವೋರ್ಸ್ ಕೊಟ್ಟಾಗಿದೆ, ಇವಳು ಮನೇಲಿ ಇರ್ಬಾರ್ದು ಅಂದ್ರೆ ಇರ್ಬಾರ್ದು ಅಷ್ಟೇ ಅಂತಾನೆ ರಮೇಶ. ನೀವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಇರೋಕಾಗಲ್ಲ ಅಪ್ಪ ಅಂತಾನೆ ಕಾರಣ. ಅಮ್ಮ ಅಂತ ತಪ್ಪು ಏನ್ ಮಾಡಿದ್ದಾರೆ ಅಂತ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಡಿವೋರ್ಸ್ ಕೊಡೋವಂತದ್ದು ಏನಾಗಿದೆ ಅಂತ ಕೇಳ್ತಾನೆ ಸಂಜಯ್. ನೀವಿಬ್ರು ಸ್ವಲ್ಪ ಸುಮ್ನೆ ಇರಿ, ನಾನೇ ಮಾತಾಡ್ತೀನಿ ಅಂತಾಳೆ ಮಾಲ್ತಿ. ಹಾಗೆ ಈ ಕಡೆ ಕಾರಣ ಮಾಲ್ತಿನ ಕರ್ಕೊಂಡು ಡಿವೋರ್ಸ್ ಪೇಪರ್ ನ ತಗೊಂಡು ಲಾಯರ್ ಹತ್ರ ಬರ್ತಾನೆ. ಡಿವೋರ್ಸ್ ನೋಟಿಸ್ ನ ನೋಡಿ, ಮೇಡಮ್ ನೀವೇನು ಟೆನ್ಷನ್ ತಗೊಳ್ಬೇಡಿ, ಇದು ಕೇವಲ ಲಾಯರ್ ನೋಟಿಸ್ ಅಷ್ಟೇ, ಕೋರ್ಟ್ ನೋಟಿಸ್ ಏನು ಅಲ್ಲ ಅಂತಾಳೆ ಲಾಯರ್. ಅದಕ್ಕೆ ನಾವು ಮುಂದೆ ಏನ್ ಮಾಡ್ಬೇಕಾಗತ್ತೆ ಅಂತ ಕೇಳ್ತಾನೆ ಕಾರಣ. ಇತ್ತೀಚೆಗೆ ಲಾಯರ್ ಮೂಲಕ ನೋಟಿಸ್ ಕಳಿಸಿ ಹೆದರಿಸೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಮೇಡಮ್ ನಿಮ್ಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ತಾನೆ ಅಂತ ಕೇಳಿದಾಗ ಖಂಡಿತ ಇಷ್ಟ ಇಲ್ಲ ಅಂತಾಳೆ. ಕಾನೂನಲ್ಲಿ ಯಾರು ಬಲವಂತವಾಗಿ ಡಿವೋರ್ಸ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅದು ಒನ್ ಸೈಡೆಡ್ ಆಗತ್ತೆ. ಮೊದ್ಲು ನಾವು ಕೋರ್ಟ್ ನೋಟಿಸ್ಗೆ ರಿಪ್ಲೈ ಮಾಡ್ಬೇಕು. ನನ್ಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ, ಸಂಸಾರ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಡಿವೋರ್ಸ್ ನೋಟಿಸ್ ನ ರಿಜೆಕ್ಟ್ ಮಾಡ್ಬೇಕು ಅಂದಾಗ ನಾವು ರಿಪ್ಲೈ ಕೊಟ್ಟಾದ್ಮೇಲೆ ಏನ್ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು ಅಂತ ಕೇಳ್ತಾನೆ ಕಾರಣ. ಅವರು ಫ್ಯಾಮಿಲಿ ಕೇಸ್ ನ ಫೈಲ್ ಮಾಡಿದ್ರೆ ಮೊದಲು ಕೌನ್ಸೆಲಿಂಗ್ ಕಳಿಸ್ತಾರೆ, ಕೂರಿಸಿ ಮಾತಾಡಿಸಿ ಜೊತೆಲಿರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ವರ್ಕ್ ಆಗಿಲ್ಲ ಅಂದ್ರೆ ಕೋರ್ಟ್ ಪ್ರೊಸೀಜರ್ ಶುರುವಾಗತ್ತೆ. ಮುಖ್ಯವಾದ ವಿಷಯ ಏನಂದ್ರೆ ಇಷ್ಟು ವರ್ಷ ಸಂಸಾರ ಆದ್ಮೇಲೆ ಕೋರ್ಟ್ ಹಾಗೆಲ್ಲ ಸುಮ್ನೆ ಡಿವೋರ್ಸ್ ಕೊಡಲ್ಲ, ಅವರು ಪ್ರೂವ್ ಮಾಡೋದಕ್ಕೆ ಬಲವಾದ ಕಾರಣ ಸಾಕ್ಷಿ ಎಲ್ಲ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಅಂತಾಳೆ. ಅದ್ರಲ್ಲೂ ಒಬ್ರಿಗೆ ಡಿವೋರ್ಸ್ ಇಷ್ಟ ಇಲ್ಲ ಅಂದ್ರೂ ಕೇಸನ್ನ ವರ್ಷಾನುಗಟ್ಲೆ ಎಳಿಬಹುದು. ವರ್ಷ ಅಂತೂ ಡಿವೋರ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ತಲೆ ಕೆಡಿಸ್ಕೋಬೇಡಿ ಅಂದಾಗ ಥ್ಯಾಂಕ್ ಯು ಸೋ ಮಚ್, ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂತಾನೆ ಕಾರಣ. ಸರಿ ನಾನಿನ್ನು ಬರ್ತೀನಿ ಅಂತ ಹೇಳಿ ಲಾಯರ್ ಅಲ್ಲಿಂದ ಹೋಗ್ತಾಳೆ. 1 ವರ್ಷ ಯಾಕೆ, ಇನ್ನು 6 ತಿಂಗಳಲ್ಲಿ ಅಪ್ಪ ಕಳ್ಸಿರೋ ನೋಟಿಸ್ ನ ವಾಪಸ್ ತಗೊಳ್ಬೇಕು, ಹಾಗ್ ಮಾಡ್ತೀನಿ ನೋಡ್ತಾ ಇರಿ ಅಂತಾನೆ ಕಾರಣ. ಮಾಲ್ತಿ ಮುಖ ಡಲ್ ಆಗಿರೋದನ್ನ ನೋಡಿ ಅಮ್ಮ ಏನಾಯ್ತು ಅಂತ ಕೇಳ್ತಾನೆ ಕಾರಣ. ನಿಮ್ಮಪ್ಪ ಇಲ್ಲಿ ತನಕ ಎಷ್ಟೇ ಹಿಂಸೆ ಕೊಟ್ರು ಈ ರೀತಿ ನಡ್ಕೊಂಡಿರ್ಲಿಲ್ಲ, ಮೊದಲನೇ ಸಾರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂತಾಳೆ ಮಾಲ್ತಿ. ಅಮ್ಮ ನೀವೇ ಅಷ್ಟೊಂದು ಧೈರ್ಯವಾಗಿದ್ರಿ, ಸಡನ್ಲಿ ಹೀಗೆ ವೀಕ್ ಆದ್ರೆ ಹೇಗೆ ಅಂತಾನೆ ಕಾರಣ. ನಿನ್ನ ಹತ್ರ ಸತ್ಯ ಹೇಳ್ತಾ ಇರ್ತೀನೇನೋ, ಹೊರಗಿಂದ ಎಷ್ಟೇ ಧೈರ್ಯವಾಗಿದ್ರು ಒಳಗಿಂದ ತುಂಬಾ ನೋವಾಗ್ತಾ ಇದೆ, ಎಷ್ಟೇ ಆದ್ರೂ ಇಷ್ಟು ವರ್ಷ ಜೊತೆಲೇ ಇದ್ವಲ್ವಾ, ಅದೆಷ್ಟು ಬೇಗ ನಿಮ್ಮ ಅಪ್ಪನ ಮನ್ಸು ಈ ರೀತಿ ಕಲ್ಲಾಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಾಳೆ ಮಾಲ್ತಿ. ನೋಡಿ ಇಷ್ಟು ವರ್ಷ ನನ್ಗೆ ಆ ಮನೆಯಲ್ಲಿ ಯಾರು ಎಷ್ಟೇ ತೊಂದರೆ ಕೊಟ್ಟು ನನ್ ಬೆನ್ ಹಿಂದೆ ನಿಂತವ್ರು ನೀವು, ನನಗ್ ನೋವಾದ್ರೆ ನೀವು ಕಣ್ಣೀರ್ ಹಾಕಿದ್ದೀರಾ, ಕಲ್ಲಾಗಿರೋ ಅಪ್ಪನ ಮನ್ಸು ಕರ್ಗತ್ತೆ ನೋಡ್ತಾ ಇರಿ. 2 ಕೈಯಿಂದ ಕಟ್ಟಿರೋ ಗಂಟನ್ನ ಒಂದ್ ಕೈಯಿಂದ ಬಿಡ್ಸೋಕಾಗಲ್ಲ, ಡಿವೋರ್ಸ್ ಖಂಡಿತ ಆಗಲ್ಲ, ಧೈರ್ಯವಾಗಿರಿ, ನಿಮ್ ಜೊತೆ ನಾನಿದ್ದೀನಿ ಅಂತ ಹೇಳಿ ಸಮಾಧಾನ ಪಡಿಸಿ ಮಾಲ್ತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಕಾರಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.